ಅಮೆರಿಕ ವಿರುದ್ಧ ಕದನ ವಿರಾಮ ಉಲ್ಲಂಘನೆಗೆ ಅಮೆರಿಕವೇ ಕಾರಣ ಅಂತ ಹೇಳ್ತಾ ಇದೆ. ಇಸ್ರೇಲ್ ಕ್ರಮಗಳನ್ನು ಅಮೆರಿಕ ನೀತಿಗಳಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ದುಷ್ಕೃತ್ಯಕ್ಕಾಗಿ ಇಸ್ರೇಲ್ ಮಾತ್ರವಲ್ಲ, ಅಮೆರಿಕ ಕೂಡ ಶಿಕ್ಷೆಗೆ ಗುರಿಯಾಗಲಿದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಅಮೆರಿಕ ವಿರುದ್ಧ ಈಗ ಇರಾನ್ ಕೆಂಡ ಕಾರ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಕದನ ವಿರಾಮ ಉಲ್ಲಂಘನೆಗೆ ನೇರವಾಗಿ ಅಮೆರಿಕನೇ ಕಾರಣ ಅಂತ ಹೇಳ್ತಾ ಇದೆ. ದಾಳಿ ಮಾಡಿದ ಮೇಲೆ ಅಮೆರಿಕನೇ ಕಾರಣ ಅಂತ ಹೇಳ್ಬಿಡೋದು, ಮುಗಿದೋಯ್ತು ಅಲ್ಲಿಗೆ. ಏನಕ್ಕೆ ಏನು ಇಸ್ರೇಲ್ ಕ್ರಮಗಳನ್ನು ಸರಿಪಡಿಸೋಕ್ಕಾಗಲ್ಲ ಅಂತೇಳಿ. ಇಸ್ರೇಲ್ ಯಾಕೆ ಸರಿಪಡಿಸ್ಕೊಳ್ಬೇಕು? ಅದರ ಸುತ್ತಲೂ ಇರುವಂಥದ್ದು ಮುಸ್ಲಿಂ ರಾಷ್ಟ್ರಗಳೇ, ಅದಿರೋದು ಒಂದೇ ಅಲ್ಲಿ. ಅದರ ಮೇಲೆ ನಿರಂತರವಾಗಿ ಲೆಬನಾನ್ ಮೂಲಕವಾಗಿ ಹಿಜ್ಬುಲ್ಲಾ ಟೆರರಿಸ್ಟ್ಗಳನ್ನು ಬಿಟ್ಟು ದಾಳಿಯನ್ನು ಮಾಡಿಕೊಂಡು ಇಸ್ರೇಲನ್ನು ಕ್ಯಾಪ್ಚರ್ ಮಾಡಿಕೊಳ್ಳುವಂತಹ ಮೈಂಡ್ಸೆಟ್ ಇರೋದು ಇರಾನ್ಗೆ. ಇಸ್ರೇಲ್ ಇರಲೇಬಾರ್ದು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅಲ್ಲಿ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಇರೋದು. ಮುಂಚೆ ಇರಾಕ್ ಏನಿತ್ತು? ಇರಾಕನ್ನು ಮುಸ್ಲಿಂ ಕಂಟ್ರಿಯಾಗಿ ಹೇಗೆ ಮಾಡಿದರು? ಕ್ರಿಶ್ಚಿಯನ್ಸ್ ಸಂಖ್ಯೆ ಜಾಸ್ತಿ ಇತ್ತು, ಅವ್ರನ್ನೆಲ್ಲ ಒಡೆದಾಕಿ ಅದು ಮುಸ್ಲಿಂ ಕಂಟ್ರಿ ಆಗೋ ರೀತಿಯಲ್ಲಿ ಮಾಡಿದ್ಯಾರು? ಇವೆಲ್ಲ ಇತಿಹಾಸದ ಪುಟಗಳಲ್ಲಿರೋದೆ. ಇರಾನ್ ಏನು ನಾನು ಸಾಚಾ ಅಂದ್ಕೊಂಡ್ಬಿಟ್ರೆ ಯಾರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಇತಿಹಾಸವನ್ನು ತಿಳ್ಕೊಂಡ್ರೆ ಇತಿಹಾಸದಲ್ಲಿ ಇರಾನ್ ಏನು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಜನ ಕ್ರಿಶ್ಚಿಯನ್ಸ್ ಇದ್ದರು ಇರಾಕ್ನಲ್ಲಿ? ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಯಾವ ರೀತಿಯಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ಎಲ್ಲಿಗೆ ಬಂದು ತಲುಪ್ತಾ ಇದೆ? ಅಮೆರಿಕಾದ ಕೈವಾಡ ಇದು, ಅಮೆರಿಕಾದಿಂದನೇ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇರೋದು ಯಾಕೆ? ನೋಡಿ, ಈ ಒಂದು ಯುದ್ಧವನ್ನು ಮುಗಿಸ್ಬೇಕು ಅಂದರೆ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಫಾಲೋ ಮಾಡಬೇಕು, ಕದನ ವಿರಾಮದ ಒಪ್ಪಂದಗಳನ್ನು ಒಪ್ಪಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ನಿರಂತರವಾದಂಥ ಒತ್ತಡವನ್ನು ಇರಾನ್ನ ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಮುಖ್ಯವಾಗಿ ಪರಮಾಣು ಏನು ಸಂಪತ್ತನ್ನು ಹೊಂದಿದೆ ಇರಾನ್, ಅದನ್ನು ಅಮೆರಿಕಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದನ್ನು ಸೇರಿ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಕೈಬಿಡುವಂಥ ವಿಚಾರಗಳನ್ನು ಕೂಡ ಇಟ್ಕೊಂಡು ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಅಮೆರಿಕ ಹಾಕಿತ್ತು. ಆದರೆ ಇರಾನ್ ಕೂಡ ಇದಕ್ಕೆ ಒಪ್ಕೊಂಡಿರಲಿಲ್ಲ. ಕಳೆದೊಂದು ತಿಂಗಳಿಂದಲೂ ಕೂಡ ನಿರಂತರವಾಗಿ ಬೆದರಿಕೆಗಳನ್ನು ಹಾಕುವಂಥ ಪ್ರಯತ್ನಗಳನ್ನು ಅಮೆರಿಕ ಮಾಡಿದರೂ ಕೂಡ ಇರಾನ್ ಬಗ್ಗಿರಲಿಲ್ಲ. ಹೀಗಾಗಿ ಮತ್ತೊಂದು ದಾಳಿಯ ಮೂಲಕ ಎಚ್ಚರಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಇರುವಂಥದ್ದು. ಇರಾನ್ ಕೂಡ ಅಂಥದೇ ಆರೋಪವನ್ನು ಕೂಡ ಮಾಡ್ತಾ ಇದೆ. ಆದರೆ ಅಮೆರಿಕ ನೇರವಾದಂತಹ ದಾಳಿಯನ್ನು ಮಾಡಲಿಕ್ಕೆ ಸಾಧ್ಯವಾಗದಂತಹ ಕಾರಣಕ್ಕಾಗಿ ಇಸ್ರೇಲ್ನ ಮೂಲಕ ಈ ದಾಳಿಗಳನ್ನು ಮಾಡ್ತಾ ಇದೆ. ಅದಕ್ಕೆ ಲೆಬನಾನ್ ಅನ್ನು ಕಾರಣವಾಗಿಸಿಕೊಳ್ಳುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥ ಆರೋಪ. ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ನಿರಂತರವಾದಂಥ ಸಂಘರ್ಷಗಳು ಕದನ ವಿರಾಮದ ಬಳಿಕವೂ ಕೂಡ ನಡೀತಾ ಇತ್ತು. ಆದರೆ ಇದೇ ಅಂಶವನ್ನು ಇಟ್ಕೊಂಡು ಇರಾನ್ನ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಲಿಕ್ಕೆ ಸಂಚನ್ನು ರೂಪಿಸಿತ್ತು. ಹೀಗಾಗಿ ಅವರಿಗಿಂತ ಮುಂಚೆಯೇ ಇರಾನ್ ದಾಳಿಯನ್ನು ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಈ ಯುದ್ಧ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಮೇಲ್ನೋಟಕ್ಕೆ ಇದರಲ್ಲಿ ಭಾಗಿಯಾಗದೇ ಇದ್ದಂತೆ ಕಾಣಿಸಿದ್ರು ಕೂಡ ಅಮೆರಿಕದ ಕೈವಾಡದಿಂದಲೇ ಇಸ್ರೇಲ್ ಈ ರೀತಿಯಾದಂಥ ದಾಳಿಗಳನ್ನು ಮಾಡಿದೆ. ಮುಖ್ಯವಾಗಿ ವಾಯು ದಾಳಿ ಮಾಡಲಿಕ್ಕೂ ಕೂಡ ಅಮೆರಿಕವೇ ಪ್ರೇರಣೆ ಕೊಟ್ಟಿದೆ ಅನ್ನುವಂತಹ ಆರೋಪಗಳನ್ನು ಕೂಡ ಈಗ ಇರಾನ್ ಮಾಡ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.